ಶುಭೋದಯ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೆ ತೋಟಕ್ಕೆ ಬಂದಿದ್ದೀವಿ. ತೋಟದಲ್ಲಂತೂ ವಾತಾವರಣ ತುಂಬ ಚೆನ್ನಾಗಿತ್ತು. ಮಳೆ ಬಂದು ಸಖತ್ತಾಗಿ ಎಲ್ಲ ಗಿಡ ಮರಗಳೆಲ್ಲ ಒಂಥರ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ನಾವಿಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬೆಳಗ್ಗೆನೆ ಬೇಗ 8 ಗಂಟೆ ಅಷ್ಟೊತ್ತಿಗೆ ತೋಟದಾಗಿದ್ವಿ. ಆಲ್ರೆಡಿ ಇಡ್ಲಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡು ತೋಟಕ್ಕೆ ಬಂದಿದ್ದೀನಿ. ಇವತ್ತು ನೋಡೋಣ ಎಷ್ಟು ಕೆಲಸ ಎಲ್ಲ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು. ಭಾಳ ಕೆಲಸ ಐತೆ. ಇಷ್ಟು ದಿನ ಮಳೆ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ. ಇವಾಗ ಪರವಾಗಿಲ್ಲ, ಸ್ವಲ್ಪ ಮಳೆ ಚೆನ್ನಾಗಿ ಬಂತು ನಮ್ಮ ಕಡೆ ಎಲ್ಲ. ಹಂಗಾಗ್ಬಿಟ್ಟು ಕೆಲಸ ಶುರು ಇವಾಗಿಂದ. ಇಲ್ಲಿ ನೋಡ್ರಿ, ಇದನ್ನೆಲ್ಲನ ಡ್ರಿಪ್ಪಿಂಗ್ ಬಳ್ಳಿ ಎಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಚೆನ್ನಾಗೆಲ್ಲ ಸುತ್ತಿ ತೆಗ್ದಿಡ್ಬೇಕಾಗುತ್ತೆ. ಇವಾಗೆಲ್ಲ ಬೇಸಾಯ ಹೊಡಿಬೇಕಲ್ಲ ಅಡಿಕೆ ಗಿಡದ್ದು, ಅದಕ್ಕೋಸ್ಕರ ಡ್ರಿಪ್ಪಿಂಗ್ ಬಳ್ಳಿ ಎಲ್ಲ ಸುತ್ತಿ ತೆಗ್ದಿಡೋಣ ಅಂತೇಳಿ ಬೆಳಗ್ಗೆ ಬಂದುಬಿಟ್ವಿ. ಇನ್ನೂ ಮೊದಲನೇ ಸಲ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫ್ರೆಂಡ್ಸ್, ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇಷ್ಟ ಆಯಿತು ಅಂತಂದರೆ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಫಸ್ಟ್ ಶೋ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತಿನ ಕೆಲಸ ಅಂತೂ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ವಾತಾವರಣ ಅಂತೂ ಭಾಳ ಚೆನ್ನಾಗೈತೆ. ಖುಷಿ ಆಗ್ಬಿಡ್ತು ನನಗಂತೂ. ತುಂಬ ಒಂಥರ ಕೂಲಾಗಿದೆ. ಹಾಗೆಯೇ ಮಳೆ ಬಂದಿರೋದ್ರಿಂದ ಅಂತೂ ಗಿಡ ಮರಗಳೆಲ್ಲ ನೋಡೋಕ್ಕೊಂಥರ ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ವು. ಇಷ್ಟು ದಿನ ತೋಟಕ್ಕೆ ಬಂದರೆ ಬೇಜಾರಾಗೋಗ್ಬಿಡ್ತಿತ್ತು, ಯಾಕಾದರೂ ಬರ್ತೀವಿ ಅನ್ನಂಗಾಯ್ತು. ಕಳೆದ ವರ್ಷ ಅಂತೂ ಚೆನ್ನಾಗಿ ಬಂತು ಮಳೆ ಅಂತೂ. ಮುಂಗಾರು ಮಳೆನೂ ಚೆನ್ನಾಗಿ ಬಂತು, ಹಿಂಗಾರು ತುಂಬ ಚೆನ್ನಾಗಿ ಮಳೆ ಬಂದಿದ್ದರಿಂದ ಏನು ಅನ್ನಿಸ್ಲಿಲ್ಲ. ಈ ವರ್ಷ ಅಂತೂ ಎಲ್ಲಿ ಬರಗಾಲ ಅಲ್ಲೇ ಭಾಳ ಜನ ಬರಗಾಲ ಅಂತಿದ್ರು. ಸಖತ್ ಭಯ ಅನಿಸ್ಬಿಟ್ಟಿತ್ತು. ಒಂದು ವರ್ಷ ಏನಾದರೂ ಮಳೆ ಬರಲಿಲ್ಲ ಅಂದರೆ ಒಂದು 10 ವರ್ಷ ಬೇಕಾಗುತ್ತೆ. ನಾವು ಅದನ್ನೆಲ್ಲನ ಕರೆಕ್ಟಾಗಿ ಮತ್ತು ರಿಕವರಿ ಆಗೋ ಅಷ್ಟೊತ್ತಿಗೆ ರೈತರುಗಳಿಗೆಲ್ಲ ಇಷ್ಟೇ ಹಣೆ ಬರ. ಒಂದು ವೇಳೆ ಈ ವರ್ಷ ಏನಾದರೂ ಮಳೆ ಬರ್ದಂಗಿದ್ದಿದ್ರೆ ಒಂದು 10 ವರ್ಷ ಬೇಕಾಯ್ತು ಮತ್ತೆ ರಿಕವರಿ ಆಗೋಕ್ಕೆ. ಬರೀ ಇದೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಸ್ವಲ್ಪ ಅಲ್ಲಿ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ. ಪಕ್ಷಿಗಳೆಲ್ಲ ಕೂಗೋದನ್ನು ಕೇಳಿರೋ ಒಂಥರ ಖುಷಿ ಅನಿಸುತ್ತೆ. ಜಾಸ್ತಿ ಜೋರಾಗಿ ಕೂಗ್ತಿತ್ತು. ಹಂಗಾಗ್ಬಿಟ್ಟು ನಾನು ಸ್ವಲ್ಪ ಮ್ಯೂಟ್ ಮಾಡಿದೆ ಅಷ್ಟೇ. ಸಖತ್ ಖುಷಿ ಅನಿಸುತ್ತೆ ನನಗಂತೂ. ಪ್ರತಿಯೊಂದು ಪಕ್ಷಿಗಳು ಪ್ರಾಣಿಗಳಿಗೆಲ್ಲ ನೀರು, ಎಲ್ಲ ಕಡೆ ನೀರು ಸಿಗುತ್ತೆ, ಆಹಾರ ಸಿಗುತ್ತೆ, ಅವಕ್ಕೊಂಥರ ಫುಲ್ ಖುಷಿ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಜೋರಾಗೆಲ್ಲ ಕೂಗೋದು ನಿಜವಾಗ್ಲೂ ಅದನ್ನ ಕೇಳೋಕೆ ಒಂಥರ ಖುಷಿ ಅನ್ನಿಸ್ತಿತ್ತು ನನಗಂತೂ. ಕೆಲಸ ಮಾಡಿದ್ದೇ ಗೊತ್ತಾಗ್ತಿಲ್ಲ ನನಗೆ. ಯಾಕೆ ಅಂತಂದರೆ ಒಂಥರ ಖುಷಿಯಾಗಿ ಮಾತಾಡ್ಕೊಂತ ನಮ್ಮ ಮನೆಯವರು ನಾವೆಲ್ಲನ ಖುಷಿಯಾಗಿ ಮಾತಾಡ್ಕೊಂತ. ನಮ್ಮ ಮನೆಯವ್ರು ಸ್ವಲ್ಪ ಕಾಮಿಡಿ ಮಾಡೋದು ಜಾಸ್ತಿ. ನಾನು ಚೆನ್ನಾಗಿ ಸುತ್ತುತ್ತಿಲ್ಲ ಬಳ್ಳಿನ, ನೀನು ಹೆಂಗದೆ ಹಂಗೆ ಸುತ್ತುತ್ತಾ ಇದೀಯಾ ಈ ಥರ ಜೋಕು. ಅದಕ್ಕೆ ನಾನು ಸರಿಯಾಗಿ ಜೋಕ್ ಕೊಡ್ತೀನಿ ನಾನುವೇ. ಬಳ್ಳಿ ಹೆಂಗೆ ಸುತ್ತುತ್ತದೀಯ ಅಂದರೆ ನೀನು ಹೆಂಗದಿ ಹಂಗೆ ಸುತ್ತುತ್ತದೀಯಾ ಸೊಟ್ಟ ಅಂತ. ನಾನು ಅದಕ್ಕೆ ಹೇಳೋದು, ನಿನ್ನ ಥರ ಸುತ್ತುತ್ತಿಲ್ಲ ನಾನು, ನಿನ್ನಂಗೆ ಪೈಲ್ವಾನ್ ಥರ ಇರೋಕ್ಕಾಗಲ್ವಲ್ಲ ಅಂತ ಹೇಳಿ ನಾನು ಏನೇನೋ ಹೇಳ್ತಿದ್ದೆ. ಅಂದರೆ ಕೆಲಸ ಮಾಡಿದ್ದೆ ಗೊತ್ತಾಗ್ತಿಲ್ಲ. ನನ್ನ ಮಗಳು ಇಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾಳೆ. ಅವಳು ಒಂದು 10 ನಿಮಿಷ ಮೊಬೈಲ್ ಕುತ್ಕೊಂಡು ನೋಡೋದು, ಎದುರಿಸಿದ ತಕ್ಷಣ ಎದ್ದು ವಿಡಿಯೋ ಮಾಡೋದು. ಅವಳಿಗೊಂಚೂರು ಏನು ಇಷ್ಟ ಅಂದರೆ ಈ ಮೊಬೈಲಲ್ಲೆಲ್ಲ ಯೂಟ್ಯೂಬಲ್ಲಿ ಚಿಕ್ಕ ಮಕ್ಕಳವೆಲ್ಲ ವೀಡಿಯೋಸ್ ಬರ್ತಾವಲ್ಲ, ಅವನ್ನೇ ನೋಡೋದು ಜಾಸ್ತಿ. ನಾವೇನು ಅಂತಂದರೆ ಜಾಸ್ತಿ ಮೊಬೈಲ್ ನೋಡ್ತಾಳೆ ಅಂತ ಎದುರಿಸಿದ ತಕ್ಷಣ ಬಂದು ಮೊಬೈಲ್ ಇಟ್ಕೊಂಡು ಇಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗ್ತಾಳೆ. ಅದೊಂದು ನಗು ಬರ್ತಿತ್ತು. ಕೆಲಸ ಮಾಡಿದ್ದೇ ಗೊತ್ತಾಗ್ತಿಲ್ಲ. ಸಖತ್ ಖುಷಿ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಒಂಥರ ಏನಂದರೆ ಮೊಬೈಲ್ ಅಂದರೆ ಅದೇನು ಅಟ್ಯಾಚ್ಮೆಂಟೋ ಗೊತ್ತಿಲ್ಲ. ನಿಮ್ಮ ಫ್ರೆಂಡ್ಸ್ ನಾನೇನು ನೀನೇನಲ್ಲಿ ಊಟದ್ದು ದುಡ್ಡು ಕೊಡಲಿಲ್ಲ. ಪೇಪರ್ ಫ್ರೈ ಎಂಥದ್ದು ಚಿಂಗಮ್ ಚಪಾತಿ, ಎಂಥವ ರೋಟಿ, ಆಮೇಲೆ ಹೈದ್ರಾಬಾದಿ ವೆಜ್ ಬಿರಿಯಾನಿ, ಹೈದ್ರಾಬಾದಿ ಪಲಾವ್ ಅಂತ ಹೆಸರು ತಿಂದು ಬಂದ. ನೀನೇನು ಅದಕ್ಕೆ ದುಡ್ಡು ಕೊಡ್ತಿಲ್ಲ ಬಿಡೆ.
ಅವಳಿಗೆ ನಾನು ಎದುರಿಸೋದೇನಂತಂದರೆ, ನೋಡು ನಾನು ಈಗ ಬೇಸಿಗೆ ರಜೆ ಕೊಟ್ಟಾಗಿಂದ ಎಲ್ಲೆಲ್ಗ ಕರ್ಕೊಂಡೋಗಿದ್ದೀನಿ ನಿನ್ನ ಅಂತ ನಾನು ಹೇಳೋದು. ಇಲ್ಲ ನೀನೇನು ದುಡ್ಡು ಕೊಟ್ಟಿಲ್ಲ, ಮೊನ್ನೆ ಜ್ಯೋತಿ ಬರ್ಡೇ ಇತ್ತಲ್ಲ ಆವಾಗ ಹೋಟ್ಲಿಗೆಲ್ಲ ಕರ್ಕೊಂಡೋದಾಗ ಅವಳೇ ದುಡ್ಡು ಕೊಟ್ಟಿದ್ಲಲ್ಲ ಜ್ಯೋತಿ, ಅದಕ್ಕೆ ನೀನೇ ದುಡ್ಡು ಕೊಟ್ಟಿಲ್ಲ ಬಿಡು ಅಂತ ನನಗೆ ಬೈತಾ ಇದ್ದಾಳೆ. ನಾನು ಅದೆಲ್ಲ ಮಶ್ರೂಮ್ ಫ್ರೈ ತಿಂದೆ, ಅದೇನೋ ಹೈದ್ರಾಬಾದ್ ಬಿರಿಯಾನಿ ಅದು ಇದು ಎಲ್ಲ ತಿನ್ನಿಸ್ಕೊಂಬಂದಿದ್ದಿ ತಾನೇ, ನನ್ನ ಜೊತೆ ಕರ್ಕೊಂಡೋಗಿದ್ವಿ ಅಂತ ನಾನು ಹೇಳ್ತಿದ್ನ. ಅದಕ್ಕೆ ಅವಳು ಬೈತಿದ್ಲು, ನೀನೇನು ದುಡ್ಡು ಕೊಟ್ಟಿಲ್ಲ ಬಿಡು ಅಂತ ಹಠ ಮಾಡ್ತಿದ್ಲು. ನಗ್ತಿದ್ವು ಅದಕ್ಕೆ ಖುಷಿಯಾಗಿ. ಸಖತ್ ಖುಷಿ ಅನಿಸಿತ್ತು. ಅದಂತೂ ನನಗೆ ಒಂಥರ ಮರೆಯೋಕ್ಕೆ ಆಗಲ್ಲ, ಒಂಥರ ಅಷ್ಟು ಗ್ರೇಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಅನಿಸುತ್ತೆ. ಅದು ಹೋಟೆಲೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜ ತುಂಬ ಖುಷಿ ಅನಿಸುತ್ತೆ. ನೋಡೋಣ ನೆಕ್ಸ್ಟು ಮತ್ತೊಂದು ಸಲ ಯಾವಾಗಾದರೂ ಹೋಗೋಣ. ಇವಾಗ ಊಟಕ್ಕೆ ಹೋಗೋ ಟೈಮು ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತಂತೆ ಮಗಳಿಗೆ. ಅಂದರೆ ನಂದು 7:15 ಇಡ್ಲಿ ಚಟ್ನಿ ಆಗಿ ರೆಡಿ ಮಾಡ್ಕೊಂಡು 8 ಗಂಟೆಗೆ ಹೊಲ್ದಾಗಿದ್ವಿ. ಹಂಗಾಗ್ಬಿಟ್ಟು 10 ಗಂಟೆ ಹಂಗೆ ನಿಧಾನಕ್ಕೆ ಊಟ ಮಾಡೋಣ ಅಂತ. ಕಾಲುಗಳು, ಚಪ್ಪಲಿಗಳು ಇದು ಹೆಂಗೆ ಅಷ್ಟಕ್ಕೆ ಹೆಂಗೆ ಎತ್ಕೊಂಡು ಓಡಾಡ್ತೀವ, ನನ್ನ ಚೂರು ಗಬ್ಬ ಎಲ್ಲ ಹಂಗೆ ಓಡಾಡಿ. ಕಾಲು ಚಪ್ಪಲಿಗಳಿಗೆಲ್ಲ ಎರೆಮಣ್ಣು ಥರ ಇದು ಕೆರೆ ಗೋಡು ಎಲ್ಲನ ಇಲ್ಲಿ ಅಡಿಕೆ ಗಿಡಕ್ಕೆಲ್ಲ ಏರ್ಬಿಟ್ಟಿದ್ರ, ಹಂಗಾಗ್ಬಿಟ್ಟು ಕಾಲು ಚಪ್ಪಲಿಗೆಲ್ಲ ಮೆತ್ಕೊಂಡ್ಬಿಟ್ಟಿದ್ದಾವೆ. ಕಾಲು ಎತ್ತಿಡೋಕ್ಕಾಗ್ತಿಲ್ಲ ಅಷ್ಟೊಂದು. ಅದಕ್ಕೆ ನನ್ನ ಮಗಳು ನೋಡ್ತಿದ್ಲು, ಕೈ ಕೆಸರಾದರೆ ಬಾಯಿ ಮೊಸರು ಕಣವ ಅಂತ ಮಗಳಿಗೆ ಹೇಳ್ತಿದ್ದೆ. ಅದು ಯಾರಂತ ಗಾದೆ ಮಾಡಿದ್ರೋ ಏನೋ ಗೊತ್ತಿಲ್ಲ. ಈ ರೈತ್ರಿಗೆ ಮಾತ್ರ ಅನ್ವಯಿಸೋದು ನಿಜವಾಗ್ಲೂ. ಅದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ ರೈತ್ರಿಗೆ ಮಾತ್ರ ಅನ್ವಯಿಸೋದು. ಯಾಕೆ ಅಂತಂದರೆ ಈ ಅಪ್ಸೇಲ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಎಲ್ಲಿಂದ ಕೈ ಕೆಸರಾಗುತ್ತೆ. ಅವರು ಮಣ್ಣು ಅದೆಲ್ಲ ಮುಟ್ಟಂಗೆ ಇರಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಬರ್ತಾರೆ. ರೈತರುಗಳಿಗೆ ಮಾತ್ರ ಅನ್ವಯಿಸೋದು ಅಂತ ಮನಸ್ಸಲ್ಲಿ ಅಂದ್ಕೊಂತಿದ್ದೆ ನಾನು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ. ನಮ್ಮ ರೈತರುಗಳಿಗೆ ನಮ್ಮ ಕೈ ಕಾಲು ನೋಡಿರಲ್ಲ, ಚಪ್ಪಲಿ ತುಂಬ ಮಣ್ಣು, ಈ ಥರ ಎಲ್ಲ ಕೈಯೆಲ್ಲ ಗಲೀಜಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು. ಏನಾದರೂ ಕೆಲಸದಿಂದ ಒಂಚೂರು ಲಾಭ ಏನಾದರೂ ಬರೋದು. ಇಲ್ಲ ಅಂದರೆ 10 ರೂಪಾಯಿ ಲಾಭನೂ ಬರೋಲ್ಲ, ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಅಂತ ಗತಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಅಂದ್ಕೊಂತಿದ್ದೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ಯಾರು ಮಾಡಿದ್ರಪ್ಪ ಅಂತ. ಅದು ಹಳೆ ಕಾಲಕ್ಕೆ ಎಲ್ಲರಿಗೂ ಅನ್ವಯಿಸ್ತಿತ್ತು. ಅವಾಗೆಲ್ಲ ಅಪ್ಸೇಲ್ಸ್ ಎಲ್ಲ ಕಡಿಮೆ ಇರ್ತಿದ್ರಲ್ಲ, ರೈತರೇ ಜಾಸ್ತಿ. ಆದರೆ ಇತ್ತೀಚಿನ ದಿನಗಳಿಗೆ ರೈತರು ಕಡಿಮೆ, ಈ ಥರ ಅಪ್ಸೇಲ್ಸು ಆ ಥರ ಎಲ್ಲ ಜಾಸ್ತಿ, ಎಜುಕೇಷನ್ ಎಲ್ಲ ಜಾಸ್ತಿ ಅಲ್ಲ. ಹಂಗಾಗ್ಬಿಟ್ಟು ಇನ್ನೇನು ಊಟಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಬರ್ತಾಯಿದ್ದೀವಿ. ಹೊಟ್ಟೆ ಹಸಿವಾಯಿತೆ ನನಗೂ. ಆದರೆ ಏನಪ್ಪ ಅಂತಂದರೆ ರೈತರುಗಳ ಹೊಲ್ದಾಗ ಕೆಲಸ ಮಾಡೋಕ್ಕೆ ಹೆಂಗೆ ಅಂದರೆ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ಹೊಟ್ಟೆ ತುಂಬ ಊಟ ಇರುತ್ತಾ ಬಗ್ಗೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನಿಧಾನಕ್ಕೆ ಊಟ ಮಾಡೋಣ ಲೇಟಾಗಿ ಅಂತ ನಾನಂದರೆ, ಮಗಳು ಇಲ್ಲ ಹೊಟ್ಟೆ ಹಸಿವಾಯ್ತೆ ಅನ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಳು ಒಬ್ಳಿಗೆ ಊಟಕ್ಕಿಡೋಕ್ಕೆ ಕೈಯೆಲ್ಲ ಗಲೀಜಾಯಿತು, ಎಲ್ಲ ಕೆಸರು ಮಣ್ಣು, ಕೈ ತುಂಬ ಮೆತ್ಕೊಂಡ್ಬಿಟ್ಟಿತ್ತ. ಮತ್ತು ನಾನು ಕೈ ತೊಳ್ಕೊಂಡು ಅವಳಿಗೆ ಊಟ ಇಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಾವು ಊಟ ಮಾಡೋದು ಇದು ಸರಿ ಹೋಗಲ್ಲ. ಇನ್ನೇನು 10 ಗಂಟೆ ಆಗಿದೆ, ನಾವು ಊಟ ಮಾಡಿಬಿಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೆ ಇನ್ನೂ ಬರೋ ಆಸೆ ಇಲ್ಲ. ಯಾಕೆ ಅಂತಂದರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಕೆಲಸಗಳಾಗಲ್ಲ. ಇವ್ರು ನೋಡ್ರೆ ಊಟಕ್ಕೆ ಹೋಗಕ್ಕೆ ರಾಪಾಡ್ತಾರೆ ಅನ್ನಂಗಾಗಿದೆ. ಅದಕ್ಕೆ ಗರೆ ಎಳ್ಕೊಂಬರ್ತೈತೆ. ನಾನಾಗಿದ್ದರೆ ಒಂದೇ ಸತಿ ಎತ್ತು ಹಸಿದು ಬಿಡ್ತಿದ್ದೆ. ನಮ್ಮ ಅಮ್ಮನ ಕೈ ತಗೊಂತೈತಿ. ಇದೇ ಫಸ್ಟ್ ಕೈ ತಗೊಂತೈತಿ ಒಳಗೆ. ತಗೊಂಡಿದ್ರ ಮುಂಚಂಬ ಕೈ ತೊಳ್ಕೊಳಕ್ಕೆ ಊಟ ಆದ್ಮೇಲೆ ನಾನು ಕೈ ತಗೊಂಡು ಕಾಲು ತಗೊಂಡು ನನಗೂ ಕೈ ತಗೊಂಡ್ಬೇಕು. ವಾಟೆಲ್ಲ ತಂದು ತೊಳ್ಕೊಬೇಕಾಯ್ತಲ್ಲ. ವಾಜು ಎಲ್ಲ ಬೇಡ ಅಲ್ಲ, ತಟ್ಟೆ ತಂದಿಲ್ಲ ನಾ. 2 ಆದ್ಮೇಲೆ ತಗೋ. ಚಾಕ್ ಸಿಗ್ಲಿಲ್ಲ. ಇದ್ಯಾರಿಗೆ? ನನಗ ಸಣ್ಣ ಹೊಟ್ಟೆಲಿ ನಿನ್ನ ತಟ್ಟೆ ಇತ್ತು ನಮ್ಮಲ್ಲಿ. ಇವ ನಿನಗೆ ಸಣ್ಣ ಹೊಟ್ಟೆಲಿ ಸಣ್ಣ ಹೊಟ್ಟೆಲಿ ಬೆಸ್ಟ್ ಇದು. ನೀನು 1 5 ಇಡ್ಲಿ ತಿನ್ನೋಕ್ಕೆ ಆಗಲ್ಲ.
ಕಡಿಮೆ ಚಿಂತೆ ಬರೇ ನಮ್ಮ ಎಲ್ಲಿ ಚಿನ್ನತೆ ನೋಡ್ರಿ ನಾವು ಯಾವಾಗಲೂ ತೋಟಕ್ಕೆ ಬಂದರೆ ಈ ವಾಟ್ ಬೆಲೆಗೆ ಊಟ ಮಾಡೋದು. ಇವು ಅಡಿಕೆ ಸಿಪ್ಪೆ ಬರುತ್ತಲ್ಲ, ಅಡಿಕೆ ಗರಿ ಇರ್ತಾವಲ್ಲ ಅದ್ರಾಗೆ ಸಿಗ್ತಾವಲ್ಲ ಅವು. ಇವರಾಗೆ ಎಲ್ಲ ಇವಾಗೆಲ್ಲ ಪ್ಲೇಟೆಲ್ಲ ಬರ್ತಾವಲ್ಲ, ಅವು ಇದರಿಂದಲೇ ತಯಾರಿಸೋದು. ಅಂದರೆ ಅದರಲ್ಲೆಲ್ಲ ಮಿಷಿನಲ್ಲೆಲ್ಲ ಕರೆಕ್ಟ್ ಶೇಪು ರೌಂಡ್ ಶೇಪು ಈ ಥರ ಎಲ್ಲ ಕಟ್ ಮಾಡ್ತಾರೆ. ಇವು ನ್ಯಾಚುರಲ್ಲಾಗಿ ಹಂಗೆ ಎಲ್ಲ ತಗೊಂಬಂದು ಈ ಥರ ಎಲ್ಲ ಕಟ್ ಮಾಡಿದರು. ಚಾಕ್ ಸಿಗಲಿಲ್ಲ, ಇಲ್ಲಿ ಚಾಕ್ ಯಾವಾಗಲೂ ಇಟ್ಟಿರ್ತೀವಿ, ಅದು ಕೈಗೆ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಕಲ್ಲಾಗೆ ಕುಟ್ಕೊಂಡ್ರು. ಕರೆಕ್ಟಾಗಿ ಚೆನ್ನಾಗಿದ್ದಾವೆ. ಇವಾಗೆಲ್ಲ ತೊಳ್ಕೊಂಡ್ಬಿಟ್ಟೆ ಅವನ್ನೆಲ್ಲನ. ಸ್ವಲ್ಪ ಮಳೆ ಬಂದು ಒಂಚೂರು ಮಣ್ಣೆಲ್ಲ ಸಿಡ್ದಿರುತ್ತಲ್ಲ, ಹಾಗಾಗಿ ಕ್ಲೀನಾಗಿ ತೊಳ್ಕೊಂಡು ಅವನ್ನೆಲ್ಲ ತಗೊಂಡೋಗಿ ಒಂಥರ ಊಟ ಮಾಡೋಕ್ಕೆ ಭಾಳ ಖುಷಿ ಅನಿಸುತ್ತೆ. ನ್ಯಾಚುರಲ್ಲಾಗಿ ಸಿಕ್ಕಿದಂಥ ಒಂಥರ ಪ್ಲೇಟ್ಗಳು ಇವೆಲ್ಲನ ನ್ಯಾಚುರಲ್ ಆಗಿರೋದು ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಖುಷಿ. ತೋಟಕ್ಕೆ ಹೋದಾಗ ನಾನು ಯಾವತ್ತೂ ಪ್ಲೇಟ್ಗಳು ತಟ್ಟೆಗಳು ಏನು ತಗೊಂಡೋಗಲ್ಲ, ಅಲ್ಲೇ ಊಟ ಮಾಡೋಕ್ಕೆ. ಊಟ ಮಾತ್ರ ತರ್ತೀವಿ ಅಷ್ಟೇ. ಇನ್ನು ನೋಡಿ ಇಲ್ಲಿ ಈ ಥರ ಇದ್ದಾವೆ ಗಿಡಗಳಂತೂ. ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಈಗ ಒಂದು 15 ದಿನದಿಂದ ಬಂದಾಗ ನೋಡಿದ್ಕೆ ನನಗೆ ತೋಟಕ್ಕೆ ಬರೋಕ್ಕೆ ಮನಸ್ಸಾಗಲಿಲ್ಲ, ಅಷ್ಟು ಬೇಜಾರಾಗ್ಬಿಡ್ತು. ಇಲ್ಲಿ ನೋಡ್ರಿ ಕೆಂಜ್ಗಗಳು ಒಂದೇ ಒಂದು ಕಾಯಿನೂ ಬಿಡಲ್ಲ, ಹಿಂಗೆ ಗೂಡು ಕಟ್ಕೊಂಬಿಡ್ತವೆ, ಎಲ್ಲ ತಿಂದುಬಿಡ್ತಾವೆ. ಒಂದೇ ಒಂದು ನೋಡ್ರಿ, ಅವಿನ್ನೂ ಸ್ವಲ್ಪ ದೊಡ್ಡ ಆಗ್ತವೆ ಅಂದರೆ ಅಷ್ಟೊತ್ತಿಗೆಲ್ಲ ತಿಂದುಬಿಡ್ತವೆ. ಗೂಡೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾವೆ, ಕೈಯಾಗೆ ಮುಟ್ಟೋಕ್ಕೂ ಆಗಲ್ಲ. ಇನ್ನೂ ಸ್ವಲ್ಪ ದೊಡ್ಡಕ್ಕಿದ್ದಾವೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಮುತ್ಕೊಂಡು ತಿಂದಿರ್ತವೆ. ಏನು ಮಾಡೋಕ್ಕಾಗುತ್ತೆ, ಅವಕ್ಕೂ ತಿನ್ನೋಕ್ಕೆ ಏನು ಸಿಗಲ್ಲ, ಎಲ್ಲ ತಿಂತಾವತ್ಲಾಗೆ. ಈ ಹೂವು ನೋಡ್ರಿ, ಇಲ್ಲಿ ಇದೊಂಥರ ನೋಡೋಕ್ಕೆ ಸೂರ್ಯಕಾಂತಿ ಹೂ ಥರನೇ ಇರುತ್ತೆ. ಪೂಜೆಗೆ ಬಳಸ್ತೀವಿ ನಾವು. ಒಂದು ದಿನಕ್ಕೆ ಎಷ್ಟೊಂದೆಲ್ಲ ಬಿಟ್ಟಿರ್ತವೆ. ಇನ್ನು ಊಟಕ್ಕೆ ಬಂದ್ವಿ ಇವಾಗ. ಇಡ್ಲಿ ಚಟ್ನಿ ಪಕೋಡ ತಂದಿದ್ದೆ ನಾನು ಊಟಕ್ಕೆ. ಬೆಳಗ್ಗೆ ಬೇಗನೆ ಇಡ್ಲಿ ಮಾಡಿ ಚಟ್ನಿ ಮಾಡಿದೆ. ಇಡ್ಲಿ ಸ್ಟ್ಯಾಂಡ್ಗೆಲ್ಲ ಇಡ್ಲಿ ಹಾಕಿ ಬೇಯೋ ಅಷ್ಟೊತ್ತಿಗೆ ಚಟ್ನಿ ರೆಡಿ ಮಾಡಿದೆ. ಬೇಗ ಅಂದರೆ ಬೇಗನೆ ಆಗೋಗ್ಬಿಡ್ತು. ಯಾಕಂದರೆ ಹೊಲ್ದಾಗೆ ಬೇಗ ಬಂದರೆ ಕೆಲಸ, ನಾವು ಬಿಸಿಲತ್ತಿದ ಮೇಲೆ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಭಾಳ ಬಿಸಿಲಿರುತ್ತಲ್ಲ, ಬಂದು ಸುಧಾರಿಸ್ಕೊಳ್ಳೋದು ಅದೇ ಆಗ್ಬಿಡುತ್ತೆ. ಹಾಗಾಗಿ ವಾತಾವರಣ ಚೆನ್ನಾಗಿತ್ತು ಅಂತೇಳಿ ಇವತ್ತು ಬೇಗ ಬಂದ್ವಿ. ಸ್ವಲ್ಪ ಪಕೋಡ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ. ತೋಟದಾಗ ಒಂಥರ ಊಟ ಮಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರ ನಿನ್ನೆನೇ ನಾನು ಇಡ್ಲಿಗೆಲ್ಲ ನೆನೆಸಿ ರಾತ್ರಿ ಎಲ್ಲ ರುಬ್ಬಿ ರೆಡಿ ಮಾಡಿಕ್ಕಿದ್ದೆ. ಬೆಳಗ್ಗೆ ಬೇಗ ಎದ್ದು ಶೇಂಗಾ ಚಟ್ನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಆ ಥರ ಗ್ರೀನಾಗಿ ಕಾಣಿಸ್ತೈತೆ. ಮಗಳಿಗೆ ಅವಳಿಗೆ ಒಂದು ಆಟುವೆಲೆಗೆ ಒಂದು ಸ್ವಲ್ಪ ಅರ್ಧ ಚಿಕ್ಕದು ಆಟುವೆಲೆ ಅವಳಿಗೆ ಹಾಕಿಟ್ಟಿದ್ದೀನಿ. ಇವಾಗ ನನಗೂ ಹಾಕ್ಕೊಂಬಿಟ್ಟು ಕುತ್ಕೊಳ್ಳೋಣ ಅಂತ. ನನಗೆ ಆಟುವೆಲೆನೇ ತರಲಿಲ್ಲ ಅವರು, ಹೇಳಿದ್ದೀನಿ ನಾನು, ಹಂಗೆ ಮರ್ತು ಬಂದಿತ್ತು. ಆಮೇಲೆ ಕಟ್ ಮಾಡ್ಕೊಳಕ್ಕೆ ಏನೂ ಇರಲಿಲ್ಲಲ್ಲ ಚಾಕು, ಅದಕ್ಕೋಸ್ಕರ ನನಗೆ ಅದಕ್ಕೆ ಸಿಟ್ಟು ಬಂದಿತ್ತು. ಊಟ ಮಾಡ್ಬೇಕಾದ್ರೆ ಬೇಜಾರಾಗ್ಬಿಡ್ತು ನನಗೊಂದು ಆಟುವೆಲೆ ತಗೊಂಡಂಗೆ ಬಂದಾರಲ್ಲ ಅಂತಾನೆ. ಏನು ಮಾಡೋದು, ಅಲ್ಲಿ ಪ್ಲೇಟ್ ಇತ್ತಲ್ಲ ಅದನ್ನೇ ತಗೊಂಡು ಕುತ್ಕೊಂಡಿದ್ದೀನಿ ಅತ್ಲಾಗೆ. ಇನ್ನೇನು ಮಗಳು ಬಂದಳು, ಏನೋ ಊಟ ಆಯ್ತು, ಇನ್ನೇನು ನಮ್ಮದು ಊಟ ಆಗಿದೆ. ಇವಾಗ ಅವಳು ಮಗಳು ಹ್ಯಾಂಡ್ ವಾಶ್ ಮಾಡ್ತಾಳೆ. ಈಗಲೇ ಮನೆಗೆ ಹೋಗೋದು ದ್ಯಾಸ, ಮನೆಗೆ ಹೋಗೋಣ ಅಂತಿದ್ಲು. 2 ಅವರ್ ಕೂತ್ಕೊಂಡಿದ್ದಾಳೆ, ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ವೀಡಿಯೋ ಮಾಡೋದು ಈ ಥರ. ಅಷ್ಟೇ, ಮಕ್ಕಳಿಗೆ ಜಾಸ್ತಿ ಓದ್ತಿರೋಕ್ಕಾಗಲ್ಲ. ಅದಕ್ಕೆ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಮ್ಮನೆಯವರು ಇಲ್ಲ ಅಂಥೇಳಿ ಶ್ರೀರಾಮ್ಪುರಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಇನ್ನೂ ಜಾಸ್ತಿ ಕೆಲಸ ಇದ್ದಾವೆ ಅಂತ ಹೇಳ್ತಿದ್ರು. ನಾನು ಇಟ್ಕೊತೀನಿ. ಕಚ್ಕೊಂಡು ಎತ್ಬಿಟ್ಲ ಅಲ್ಲೇ, ನಾವು ಕುಡಿಯೋದು ಹಂಗೆ ಕಚ್ಕೊಂಡು ಎತ್ಬಿಟ್ರೆ. ನೀನು ಕುಡಿಬೇಡ, ಹಂಗೆ ಇರು. ಅದನ್ನೆಲ್ಲ ಹಾಕ್ತೀಯ ಮತ್ತೆ ಎಲೆ? ತಡಿ, ನಾನು ಕುಡ್ತೀನಿ. ನಿಮ್ಮ ಅಪ್ಪಚ್ಚ ಕೈ ತೊಗೊಂಡು ಹೋಗ್ತೀನಿ.
ತಗೋ. ಪುಟ್ಟ ಪಾಪು ಇರುವುದು ನೀವು ಚಕ್ರನ ಬಿಡಬೇಕಾಗ್ತದೆ. ಅವಳನ್ನ ಶ್ರೀರಾಮ್ಪುರಕ್ಕೆ ಹೋಗಿ ಬಿಟ್ಟು ಬರ್ತಾರೆ. ಈಗ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಏನಾದರೂ ಕೆಲಸಗಳೆಲ್ಲ ಇಲ್ಲಿ ಮುಗಿಸೋಣ ಅಂತ ಹೇಳಿ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಅರ್ಧ ಕೆಲಸ ಆದರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ. ಅವಳು ಮಗಳಿಗೆ ಹೆಂಗಂದರೆ ಪಾಪ ಅಲ್ಲೇ ಒಂದು 2 ಅವರ್ ಕೂತ್ಕೊಂಡಿದ್ದಾಳೆ. ಎಷ್ಟೊತ್ತು ತನಕ ಮಕ್ಕಳು ಕೂತ್ಕೊಳಕ್ಕಾಗುತ್ತೆ, ಒಂದು ಕಡೆ ಕೂರಲ್ಲ ಮಕ್ಕಳು. ಅದಕ್ಕೋಸ್ಕರ ಅವಳಿಗೆ ಊರಿಗೆ ಬಿಟ್ಟು ಬಂದರೆ ಅಲ್ಲಿ ಆಟ ಆಡೋಕ್ಕೆ ಹೋಗ್ತಾಳೆ ಅಂತೇಳಿ ಬಿಟ್ಟು ಬರೋಕ್ಕೆ ಹೋದ್ರು. ಕರಿಬೇವಿನ ಗಿಡ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದರೆ ಒಂಥರ ಮಳೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ. ನೋಡೋಕ್ಕೆ ಒಂಥರ ಖುಷಿ ಅನಿಸ್ತು ನನಗೆ. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋಸ್ ಹಾಕಲಿ ಅದು ನಿಮಗೆ ಅಪ್ಡೇಟ್ ಅಂತೂ ತೋರಿಸುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು, ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿ ಸಹಕರಿಸಿದ್ದು ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ.